ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಯಾವತ್ತಲೂ ಸಹಿತ ಡಬಲ್ ಸ್ಟ್ಯಾಂಡರ್ಡು ಮತ್ತು ಭಯೋತ್ಪಾದನೆಯನ್ನು ಅವರು ಪೋಷಿಸ್ತಾನೆ ಇರ್ತಾರೆ ಅನ್ನುವಂಥ ಸಂಗತಿ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಮ್ಮ ಪಡೆಗಳಿಗೆ, ನಮ್ಮ ಸರ್ಕಾರ ಮತ್ತು ನಮ್ಮ ಡಿಫೆನ್ಸ್ ಫೋರ್ಸ್ಗಳಿಗೆ, ಡಿಫೆನ್ಸ್ ಚೀಫ್ಗಳಿಗೆ ಮುಕ್ತವಾದಂಥ ಅವರನ್ನು ತಹಬಂದಿಗೆ ತರಲಿಕ್ಕೆ ಮತ್ತು ಅವರಿಗೆ ಏನು ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು, ಪಾಠವನ್ನು ಕಲಿಸಬೇಕು. ಆ ಪಾಠವನ್ನು ಕಲಿಸಲಿಕ್ಕೆ ಅತ್ಯಂತ ಮುಕ್ತವಾದಂಥ ಸ್ವಾತಂತ್ರ್ಯವನ್ನು ಮೊದಲನೇ ಬಾರಿಗೆ ಕೊಟ್ಟಿದ್ದರು ಅನ್ನುವಂಥದ್ದು ಅಭಿಪ್ರಾಯಗಳು ಮಾಧ್ಯಮದಲ್ಲಿ ನಿಮ್ಮ ಚಾನೆಲ್ಗಳಿಗೆ ಬಂದಿದ್ದಾವೆ. ಅದೆಲ್ಲ ದೇಶ ಒಂದಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಒಂದು ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಅತ್ಯಂತ ತೀಕ್ಷ್ಣವಾಗಿ, ಅಷ್ಟೇ ಬಲವಾಗಿ ನಾವು ಪ್ರತಿಕ್ರಿಯೆಯನ್ನು ಕೊಟ್ಟಿವಿ, ಪ್ರತಿಕಾರವನ್ನು ತೆಗೆದುಕೊಂಡಿದ್ದೇವೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಟೆರರಿಸ್ಟ್ಗಳು ಸತ್ತಿದ್ದಾರೆ ಅಂತನ್ನುವಂಥದ್ದು ವರದಿನೂ ಆಗಿದೆ. ಅನೇಕ ಟೆರರಿಸ್ಟ್ ಲಾಂಚಿಂಗ್ ಪ್ಯಾಡ್ಗಳು ಮತ್ತು ಟ್ರೈನಿಂಗ್ ಕ್ಯಾಂಪ್ಗಳು ಮತ್ತು ಹೈಡೌಟ್ಸು, ಅಡಗುತಾಣಗಳು ಇವೆಲ್ಲವೂ ಸಹಿತ ಧ್ವಂಸಗೊಳಿಸಲಿಕ್ಕೆ ಇವತ್ತು ಭಾರತದ ಮಿಲಿಟರಿ ಶಕ್ತಿಗಳಿಗೆ ಸಾಧ್ಯವಾಗಿದೆ. ಅಂಥ ಒಂದು ಅಭೂತಪೂರ್ವವಾದಂಥ ತೀರ್ಮಾನವನ್ನು ಭಾರತ ಸರ್ಕಾರ ತೆಗೆದುಕೊಂಡು ಮಿಲಿಟ್ರಿಗಳಿಗೆ, ನಮ್ಮ ಎಲ್ಲ ಡಿಫೆನ್ಸ್ ಫೋರ್ಸ್ಗಳಿಗೆ ಅತ್ಯಂತ ಮುಕ್ತವಾದಂಥ ಅವಕಾಶವನ್ನು ಕೊಟ್ಟಿದೆ. ಸೂಟಿ ತಂದಿದ್ದ, ಅದ್ರಾಗ ಈಗ 8 ದಿವಸ ಆಗಿಲ್ಲ, ಅವ್ನು ಕರೆಯಕತ್ತಾರ, ಹಂಬಲ ಆಗ್ಯದಂತ ಅಲ್ಲಿ. ಅದಕ್ಕೆ ಹುಡುಗ ವಾಪಸ್ ಹೊಳಗೆ ಕರ್ಸ್ಯಾರ ಅವ್ರಿಗೆ. ಇವತ್ತು ಹೋಗಾಕತ್ತಾನ. ಖುಷಿಲಿಂದ ಕಳ್ಸಾಕತ್ತೀನಪ್ಪ, ಏನು ಮಾಡಲಿ. ಹೋಗ್ಯ ದೇಶನೇ ಮುಖ್ಯ ಅವ್ರಿಗೆ. ಹೆಣ್ತಿ ಮಕ್ಕಳ ತಾಯಿ ತಂದು ಇಲ್ಲಿ ಬಿಟ್ಟು ಹೋಗಾಕತ್ತಾರ. 15 ವರ್ಷ ಆಯ್ತು. ಹ್ಞೂ ರೀ, 15 ವರ್ಷ ಆಯ್ತು. ದೇಶದೇ ಮುಖ್ಯ ಅವರಿಗೆ, ದೇಶದೇ ಮುಖ್ಯ ರಕ್ಷೆ. ಕಾಶ್ಮೀರಲ್ಲಿ, ಜಮ್ಮು ಕಾಶ್ಮೀರಲ್ಲಿ ಭಾಳ ಫೈರಿಂಗ್ ನಡೆದಿದೆ. ಪೂಂಚಲ್ಲಿನೂ ಫೈರಿಂಗ್ ನಡೆದಿದೆ ಭಾಳ. ಅದರ ಸಲುವಾಗಿ ನಮ್ಮದು ರೀಕಾಲ್ ಆಗಿದೆ ಗೃಹ ಮಂತ್ರಾಲಯದಿಂದ. ಅದರ ಸಲುವಾಗಿ ನಾವು ಇಮಿಡಿಯೇಟ್ಲಿ ಹೋಗಲೇಬೇಕು. ನಮಗೆ ದೇಶ ಮುಖ್ಯ, ಫ್ಯಾಮಿಲಿಯವರು ಸೆಕೆಂಡರಿ ಆಗುತ್ತದೆ. ಯಾಕಂದರೆ ನಾವು ಪಾಸಿಂಗ್ ಪರೇಡ್ ಮಾಡುವಾಗ, ಟ್ರೈನಿಂಗ್ ಮಾಡುವಾಗ ನಮಗೆ ಒಂದು ಭಗವದ್ಗೀತೆ ಮೇಲೆ ಕೈ ಇಟ್ಟು ಇದು ಕಸಮನ್ನು ಇದು ಮಾಡ್ತಾರೆ. ಅದರ ಸಲುವಾಗಿ ನಮಗೆ ರೀಕಾಲ್ ಆಗಿ ಬಂದಿದೆ. ಇವಾಗ ನಾವು ಎನಿ ಟೈಮ್ ಇದ್ರೂ ಈಗ ಜಾತ್ರೆ ಗೀತೆಯಲ್ಲಿ ಬಿಟ್ಟು, ಫ್ಯಾಮಿಲಿಯವ್ರಿಗೆ ಬಿಟ್ಟು ನಾವು ಮೊದಲ ದೇಶ ಸೇವಕ್ಕಾಗಿ ಹೋಗಲೇಬೇಕು. ಅದು ಟೀಚರ್, ನಮ್ಮ ಊರಲ್ಲಿ ಸುಮಾರು 7-8 ಜನ ಇದ್ದಾರೆ ಸೇವೆಯಲ್ಲಿ, ಸೈನಿಕರ. ರಜಾ ನಮ್ಮ ಫ್ಯಾಮ್ಲಿಯವ್ರಿಗೋಸ್ಕರ ಬಂದಿದ್ದೆವು. ಅದೇ ಮುಖಾಂತರ ನಮ್ಮ ಊರಿನ ದೊಡ್ಡ 50ನೇ ಜಾತ್ರೆ ಪೂರ್ಣಗೋಸ್ಕರ ನಾವು ಇಲ್ಲಿದ್ದು ನಮ್ಮ ತಾಂಡದ ಗುರು ಹಿರಿಯರು ಎಲ್ಲರೂ ಕೂಡಿ ಇವ್ರಿಗೆ ಸೈನಿಕರಿಗೆ ಪಾಕಿಸ್ತಾನ ಜೋಡಿ ಇದು ಮಾಡಿ ಎಲ್ಲ ಪ್ರೋತ್ಸಾಹ ಮಾಡಿ ನಮ್ಗೆ ಅಲ್ಲಿ ಹೋಗ್ಬೇಕಂತ ಇದು ಮಾಡಿದರು, ಸನ್ಮಾನ ಮಾಡಿದರು. ಇದಕ್ಕೋಸ್ಕರ ನಾವು 2-3 ದಿವಸದಲ್ಲಿ ಮರಳಿ ನಮ್ಮ ರಿಸರ್ವೇಷನ್ ಮುಖಾಂತರಾಗಿ ನಾವು ಹೋಗ್ತೀವಿ. ಇವರಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ.
ಯಾಕಂದ್ರೆ ಅವ್ರು ಮತ್ತು ತಮ್ಮ ಇದ್ರ ಈಗ ನೋಡಿ ಯುದ್ಧ ಘೋಷಣೆ ಮಾಡ್ಯಾರ ಮತ್ತು ನಿನ್ನೆಲ್ಲ ಫೈರಿಂಗ್ ಮಾಡ್ಯಾರ ಎಲ್ಲ ಇದು ಮಾಡಿದಾರೆ. ಆಮೇಲೆ ಏನಾಗೈತೆ ಅಂದ್ರೆ ನಮ್ಮ ಬಾರ್ಡರ್ಗೆ ನಾನು ನೋಡೀನಿ, ಬಾರ್ಡರ್ಗೆ ಹಳ್ಳಿಗಳ್ದಾವ. ಅವ್ರು ಅಲ್ಲಿಂದ ಏನು ಬೇಕಾದ ಮಷಿನ್ ಗಣ್ಣಿಗೆ ನೋಡೋದಾಗ ನಮ್ಮಲ್ಲಿ ನಮ್ಮ ಪಾಕಿಸ್ತಾನ ಬಾರ್ಡರ್ ಇಲ್ಲ, ನಮ್ಮಲ್ಲಿ ಅಲ್ಲೆಲ್ಲ ದೂರ ದೂರದಾಗ 2-2 ಕಿಲೋಮೀಟರ್ ದೂರ. ಒಟ್ಟಾರೆ ಏನಂದ್ರೆ ಪಾಕಿಸ್ತಾನವನ್ನು ಎಲ್ಲಿವರೆಗೆ ನೀವು ಸಡ್ಲು ಬಿಡ್ತೀರಿ, ಇನ್ನೊಬ್ಬರ ಮಾತು ಕೇಳಿ ಎಲ್ಲಿವರೆಗೆ ನೀವು ಅವ್ರಿಗೆ ಕಪ್ಪು ಹಾಕ್ತೀರಿ, ಅಲ್ಲಿವರೆಗೆ ಅವ್ರು ಯಾವಾಗ ಸಾಯೋ ಮಾತ್ರ ನಮ್ಮ ವೈರಿಗಳ ಮತ್ತು ಅವ್ರು ಎಂದೂ ನಮ್ಗೆ ಒಳ್ಳೇದು ಮಾಡೋದು ಸಾಧ್ಯ ಇಲ್ಲ. ಭಾರತ ಯೋಧರಿಗೆ ವೀರ ಪರಾಕ್ರಮ ಭಾರತ ಯೋಧರಿಗೆ ಭಾರತ ಯೋಧರಿಗೆ ಭಾರತ ಯೋಧರಿಗೆ ಸೈನಿಕರಿಗೆ ಜಯವಾಗಲಿ. ಭಾರತೀಯ ಸೈನಿಕರಿಗೆ ಯೋಧರಿಗೆ ವೀರ ಪರಾಕ್ರಮ ಭಾರತ ಸೈನ್ಯಕ್ಕೆ ಜಯವಾಗಲಿ. ವೀರ ಪರಾಕ್ರಮ ಭಾರತ ಸೈನ್ಯಕ್ಕೆ ಭಾರತ ಮಾತೆಗೆ ಆಪರೇಷನ್ ಸಿಂಧೂರಿಗೆ ಜಯವಾಗಲಿ. ಭಾರತದ ಸೈನಿಕರಿಗೆ ನಾವೆಲ್ಲರೂ ಪ್ರಣಾಮವನ್ನು ಅರ್ಪಿಸಬೇಕು. ಅದೊಂದೇ ಅಲ್ಲ, ಪ್ರತಿದಿನ ಬೆಳಗ್ಗೆ ಎದ್ದರೆ ನಾವೇನು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ, ಈ ದೇಶದ ಪ್ರತಿಯೊಬ್ಬರು ದೇವರ ಜೊತೆಯಲ್ಲಿ ನಮ್ಮ ಯೋಧರನ್ನು ಸ್ಮರಣೆ ಮಾಡಬೇಕು, ಅವರಿಗೆ ಗೌರವವನ್ನು ಅರ್ಪಿಸಬೇಕು. ಅದು ಈ ದೇಶದ ಕರ್ತವ್ಯ, ದೇಶದ ಜನರ ಕರ್ತವ್ಯ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.